ಮತ್ತ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ಇನ್ನೆಷ್ಟು ದಿನ ಅಂಗವಿಕಲರು ಪರದಾಡಬೇಕೋ ಗೊತ್ತಿಲ್ಲ ನೋಡ್ರಿ. ಬರೋಬ್ಬರಿ 8 ತಿಂಗಳಾತು 1000 ಮಾಶಾಸನ ತಗೊಂಡು. ಇದಷ್ಟ ಅಲ್ಲ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ವೇತನ ಯಾವುದು ಸಿಗವಲ್ತು. ಸರ್ಕಾರ ಕೊಟ್ಟ ಆರ್ಡರ್ ಇವರ ಪಾಲಿಗೆ ಕಂಟಕ ಆಗೈತ್ ನೋಡ್ರಿ. ಅಂಗವಿಕಲರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬರೋಬ್ಬರಿ 8 ತಿಂಗಳಾತು ಇವರಿಗೆ ಸರ್ಕಾರ ಮಾಸಾಸನ ಕೊಟ್ಟು. ಜೀವನಕ್ಕೆ ಆಧಾರ ಆಗಿದ್ದ ಮಾಸಾಸನ ಇಲ್ದ ಭಾಳ ಮಂದಿ ಕಷ್ಟಪಡಕತ್ತಾರ. ದಾವಣಗೆರೆ ಜಿಲ್ಲಾದಾಗ ಬರೋಬ್ಬರಿ 46,000 ಮಂದಿಗೆ ಮಾಸಾಸನ ನಿಲ್ಸೈತಿ ಸರ್ಕಾರ. ಈಗ 5 ತಿಂಗಳದ ನಮ್ಮ ಸಂಬಳ ಬರಲ್ಲ. 5 ತಿಂಗಳ ಸಂಬಳ ನಿಂತು ಪೋಸ್ಟ್ ಮ್ಯಾನ್ ಸಂಬಳ ತಂದು ಕೊಡಿದ್ರೆ ನಾವು 3-4 ತಿಂಗಳು ಒಂದೊಂದು ಪಟ್ಟು ಬರೋದು ಬರ್ತೈತೆ ಅಂತಲ್ಲ ಸುಮ್ಮನೆ ಇದ್ವಿ. ಮೊನ್ನೆ ಈ ವಾರದಾಗ ಬಂದು ಸಂಬಳ ನಿಮ್ಮೆಲ್ಲ ಕಟ್ ಮಾಡಿದಾರೆ ಅಂತ ಹೇಳಿದ್ರು. ಯಾಕೆ ಕಟ್ ಮಾಡಿದಾರೆ ಅಂತ ಹೇಳ್ರಿ, ಅದು ಯಾರು ಏನೋ ಮಾಡಿ ನಿಮ್ಮೆಲ್ಲ ಅಂಗವಿಕಲರೆಲ್ಲ ತೆಗೆದಾರೆ ಅಂತ ಹೇಳಿದ್ರು. ನಿನ್ನೆ ಅಲ್ಲಿ ಕಜನ್ಸಿಗೆ ಹೋಗಿದ್ವಿ, ಅಲ್ಲಿ ತಹಸೀಲ್ದಾರ್ ತಕ ಹೋಗ್ರಿ, ಅವರೇ ತಹಸೀಲ್ದಾರ್ ನಿಮ್ಮೆಲ್ಲ ತೆಗೆದಾರೆ ಅಂತಂದೇಳಿ ಇದು ಮಾಡಿದ್ರು. ಅದಕ್ಕೆ ನಾವು ಇಲ್ಲಿ ತಹಸೀಲ್ದಾರ್ ಹತ್ರ ಮುತ್ತಿಗೆ ಹಾಕ್ಬೇಕು ಅಂತ ನಾವೆಲ್ಲ ಬಂದಿದ್ದೀವಿ. ಅಂಗವಿಕಲರ ಮಾಸಾಸನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಫಲಾನುಭವಿಗಳಿಗೂ ಸರ್ಕಾರ ತಿಂಗಳ ಕೊಡೋ ಪಗಾರ ನಿಲ್ಲಿಸಿಬಿಟ್ಟೈತಿ. ಫೆಬ್ರವರಿ 2ನೇ ತಾರೀಕು ಸರ್ಕಾರ ಒಂದು ಆರ್ಡರ್ ಮಾಡೈತಿ. ಅದ್ರ ಪ್ರಕಾರ ಅಧಿಕಾರಿಗಳು ಅದೇನು ಪರಿಶೀಲನೆ ನಡೆಸ್ಯಾರೋ ಗೊತ್ತಿಲ್ಲ. ಇವ್ರಿಗೆ ಬರ್ತಾ ಇದ್ದ ಮಾಸಾಸನ ಬಂದ್ ಆಗೈತಿ. ಕೆಲವರು ಕೊಟ್ಟ ಅಡ್ರೆಸ್ನಾಗಿಲ್ಲ, ಕೆಲವರು BPL ಲೀಸ್ಟ್ನಾಗ ಬರಂಗಿಲ್ಲ, ಕೆಲವರು 2 ವೇತನ ಪಡ್ಯಾಕತ್ತಾರಂತ ವರದಿ ಕೊಟ್ಟಾರಂತ. ಈ ತಿಂಗಳ ಪೋಸ್ಟ್ಮನ್ ಕೇಳಿದ್ರು, ಇಲ್ಲಮ್ಮ ರೆಡ್ ಆಗೈತಮ್ಮ ಅಂತ ಹೇಳಿದ್ರು. ಆಮೇಲೆ ಟೀಚರ್ ಆಫೀಸ್ಗೆ ಹೋಗಿದ್ವಿ, ಇಲ್ಲಮ್ಮ ನೀವು ಇಲ್ಲಿ ವಾಸದಾಗಿಲ್ಲ, ನಿಮ್ದು ಕ್ಯಾನ್ಸಲ್ ಮಾಡ್ಯಾರ ತಹಸೀಲ್ದಾರರು ಅಂತ ಹೇಳಿದ್ರು. ಕೆಲವೊಂದು ಕಡೆ ತಪ್ಪಾಗಿರ್ಬೋದು, ಅಂಥವ್ರು ಬಂದು ಕಂಪ್ಲೇಂಟ್ ಕೊಟ್ರ ಆಗಿರೋ ತಪ್ಪು ಸರಿ ಮಾಡ್ಕೊಳ್ತೀವಿ ಅಂತಾರ ಆಫೀಸರ್ಗಳು. ಎಲ್ಲ ಭೌತಿಕ ಪರಿಶೀಲನೆ ಮಾಡಿದ ನಂತರ ನಮಗೆ 19,879 ಫಲಾನುಭವಿಗಳು ಆ ಸ್ಥಳದಲ್ಲಿಲ್ಲ, ಅಥವಾ ಕೆಲವರು ಊರು ಬಿಟ್ಟು ಹೋಗಿದ್ದಾರೆ, ಕೆಲವರು ಮರಣ ಹೊಂದಿದ್ದಾರೆ. ಈಗೇನು ಜನ ಬಂದು ಕೇಳ್ಕೊತಾ ಇದ್ದಾರೆ ಯಾರು ವಜೆ ಆಗಿದೆ ಅಂತವರು, ಅವರು ಆ ಸ್ಥಳದಲ್ಲಿ ಇಲ್ಲ. ಬಟ್ ಈಗ ಅವ್ರು ಎಲ್ಲಿ ವಾಸ ಇದ್ದಾರೆ, ಹಿಂದಿನ ಒಂದು ಆದೇಶ ಪ್ರತಿ ಮತ್ತೆ ಅವರ ಅಡ್ರೆಸ್ ಪ್ರೂಫು ಎಲ್ಲ ಕೊಟ್ಟರೆ ಮತ್ತೆ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ನಡೆಸೋ ಮುಂದೆ ಅಧಿಕಾರಿಗಳು ಸಂಬಂಧಪಟ್ಟವ್ರು ಮಾಡಿದ ತಪ್ಪಿಗೆ ಈಗ ಇವ್ರು ಕಷ್ಟ ಅನುಭವಿಸಕತ್ತಾರ. ಮತ್ತಷ್ಟು ದಿನ ಇವ್ರನ್ನ ಕಾಯಿಸ್ದ ಲಘುನ ಮಾಸಾಸನ ಮಂಜೂರು ಮಾಡ್ರಿ ಅಂತ ಒತ್ತಾಯ ಮಾಡಾಕತ್ತಾರ. ರಾಚಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಬಾಳ ಆಸಕ್ತಿ ಹುಟ್ಟಿಸಿತ್ರಿ ಪರಮಾತ್ಮ ಪಿಕ್ಚರ್. ಆದ್ರ ಅದು ಇವತ್ತು ರಾಜ್ಯಾದ್ಯಂತ ತೆರೆ ಕಂಡೈತಿ. ಕೊಪ್ಪಳದಾಗ ಕನಕಾಚಲ ಮತ್ತು ಸ್ಟಾರ್ ಟಾಕೀಸ್ನಾಗ ಚಿತ್ರ ಬಿಡುಗಡೆ ಆಗೈತಿ. ಚಿತ್ರ ಚಾಲು ಆಗೋಕ್ಕೂ ಮುಂಚೆನ ಅಭಿಮಾನಿಗಳು ಟಾಕೀಸ್ ಮುಂದೆ ಸೇರಿ ಪಟಾಕಿ ಹಚ್ಚಿ ಕುಣಿದಿದ್ದು. ಕನಕಾಚಲ ಮತ್ತು ಸ್ಟಾರ್ ಟಾಕೀಸ್ನೊಳಗ ಟಿಕೆಟ್ ತಗೊಳಕ ನಾ ಮುಂದು ನೀ ಮುಂದು ಅಂತ ಜಗಳಾನು ಮಾಡಿದ್ರು. ಈ ಟೈಮ್ನ್ಯಾಗ ಜನರನ್ನ ಸಂಭಾಳಿಸಾಕ ಟಾಕೀಸ್ನವರಿಗೆ ಸಾಕಾತ್ ನೋಡ್ರಿ. ಒಟ್ನೊಳಗ ಕೊಪ್ಪಳದಾಗ ಪರಮಾತ್ಮ ಒಳ್ಳೆ ಕಲೆಕ್ಷನ್ ಮಾಡಾಕ್ ಕುಂತೈತಿ. ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತೂ ಇರಬಾರ್ದು ರೀ. ಹೊಸ ಹುಡುಗಿ ಕೈಯಲ್ಲಿ ಕೆಂಪಾದ ಗೋರಂಟಿ, ಹಳೆ ಗೆಳತಿ